ಹಾಡಾಡೋ ಒಂದು ಪಾಟ್ನ ಲೈವ್ ತೊಂದಿರೋ ಏನು ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಿ ನಿಡೋಣಿ ಸ್ಪೆಷಲ್ ನ್ಯೂಸ್ ಚಾನಲ್. ಬಿಜಾಪುರ ಜಿಲ್ಲೆ ನಿಡೋಣಿ ಗ್ರಾಮದಲ್ಲಿ ಇವತ್ತು ಮೊಹರಂ ಹಬ್ಬದ ವಿಶೇಷ ವರದಿಯನ್ನ ಈಗ 9 ಎಪಿಸೋಡ್ನಲ್ಲಿ ಮಾಡಿದ್ದೀನಿ. ಇವತ್ತು ಉರ್ದು ಕ್ಯಾಲೆಂಡರ್ ಪ್ರಕಾರ 9ನೇ ದಿನ, ಅಂದ್ರೆ ಇವತ್ತು ಖತಾಲ್ ದಿನ ಅಂತೇಳಿ ನಾವು ಕರಿತೀವಿ. ಆದರೆ ಇವತ್ತು ಕತ್ತಲೆ ದಿನ. ಯಾರು ಈ ಹಸನ್ ಹುಸೇನ್ ಅವರು ಈ ಒಂದು ಕಂದಕನ್ನ ನಾವು ಏನು ಅಲಾಬ್ ಕುಣಿ ಅಂತ ಕರಿತೀವಿ, ಅವತ್ತು ಘನಘೋರ ಹತ್ಯೆಯನ್ನ ಆಗುವಂತ ರಾತ್ರಿಯನ್ನ ಕಳೀಲಿಕ್ಕೆ ಇವತ್ತು ಬೆಳಗ್ಗೆಯಿಂದ ನೈವೇದ್ಯ ಕಾರ್ಯಕ್ರಮ ನಡೀತು. ನಂತರ ಈಗ ಈ ಕತ್ತಲೆ ರಾತ್ರಿಯನ್ನ ನಾವು ಅಗ್ನಿ ಸ್ಪರ್ಶದೊಂದಿಗೆ ಅಂದ್ರೆ ಅಗ್ನಿಕುಂಡ ಹಾಯುವ ಮೂಲಕ ತೋರಿಸ್ತೀವಿ. ಅದನ್ನ ನಿಮ್ಮ ನೆಕ್ಸ್ಟ್ ಭಾಗದಲ್ಲಿ ತೋರಿಸ್ತೀನಿ. ಯಾವ ತರ ಆಯ್ತಾರೆ ಆ ಡೋಲಿಗಳು, ಈ ಹಸನ್ ಹುಸೇನ್ ಅವರು ಹೇಗೆ ಸಮಾಗಮ ಆಗ್ತಾರೆ, ಭೇಟಿ ಹೇಗೆ ಆಗ್ತಾರೆ, ತಮ್ಮ ಮನದಾಳನ ಹೇಗೆ ಹೇಳ್ತಾರೆ ಅನ್ನೋದು ನಿಮಗೆ 2ನೇ ಭಾಗದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರಾದ ಆ ಕತ್ತಲೆ ರಾತ್ರಿಯ ಅಗ್ನಿ ಸ್ಪರ್ಶವನ್ನ ನಿಮಗೆ ತೋರಿಸ್ತೀನಿ. ಅದನ್ನ ಬಿಜಾಪುರ ಜಿಲ್ಲೆ ನಿಡೋಣಿ ಗ್ರಾಮದ ಒಂದು ಮೊಹರಂ ಹಬ್ಬದ 9ನೇ ದಿನದ ಕತ್ತಲೆ ರಾತ್ರಿಯನ್ನ ನಾವು ಕತಾಲ್ ಅಂತ ಕರೀತಾರೆ ಎಲ್ಲರಿಗೆ. ಈ ಕತಾಲ್ ಅಲ್ಲ, ಇದು ಆಕ್ಚುಲಿ ಇದು ನಿಜವಾದ ಹೆಸರು ಕತ್ತಲೆ ರಾತ್ರಿ. ಅವತ್ತು 10 ದಿನಗಳ ಉಪವಾಸ ವನವಾಸ ಅನುಭವಿಸಿದಂತ ಹಸನ್ ಹುಸೇನ್ ಅಂದ್ರೆ ಹಸನ್ ಅವರು ವಿಷಪ್ರಾಶನದಲ್ಲಿ ಹತರಾದ್ರೆ, ಹುಸೇನ್ ಅವರು ಯುದ್ಧದ ಅದು ಇನ್ನೇನು ಸೋಲುದಿಲ್ಲ ಅಂತೇಳಿ ಯಾಜೀದ್ಗೆ ಗೊತ್ತಾಯ್ತು. ಈ ರಾತ್ರಿ ಇಡೀ ಕಾದು ಅವ್ರನ್ನ ಈ ನಮಾಜನ್ನ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಹತ್ಯೆಯನ್ನು ಮಾಡ್ತಾರಲ್ಲ, ಆ ರಾತ್ರಿಯನ್ನ ಈ ಘನಘೋರ ಒಂದು ಹಸಿವಿನಿಂದ ಬಳಿದ್ರು ಕೂಡ ಅವರು ಹೊರಗೆ ಬರದೆ ತಮ್ಮ ಜೀವನ ಹುತಾತ್ಮರಾದರು. ಹೀಗಾಗಿ 1400 ವರ್ಷಗಳ ಇತಿಹಾಸ ಇರುವಂತ ಈ ಮೊಹರಂ ಹಬ್ಬ ಅವರ ಶೋಕಾಚರಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಾಗಿ ಇವತ್ತು ಕತ್ತಲೆ ರಾತ್ರಿಯ ಒಂದು ಅಗ್ನಿ ಸ್ಪರ್ಶದೊಂದಿಗೆ ಕಾರ್ಯಕ್ರಮ ಆಗುತ್ತೆ. ಇದಾದ ನಂತರ 2 ಡೋಲಿಗಳು ಅಂದ್ರೆ ಹಸನ್ ಹುಸೇನ್ ಅವರ ಈ ಅಣ್ಣ ತಮ್ಮಂದಿರು ಕೂಡುವಂತ ರಾತ್ರಿ 2 ಗಂಟೆಯಿಂದ ಈ ಕಾರ್ಯಕ್ರಮ ಚಾಲೂ ಆಗುತ್ತೆ. ನಂತರ ಮತ್ತೆ ಇವತ್ತು ನೈವೇದ್ಯ ನೋಡಿದ್ರಿ. ನಾಳೆ ಕೊನೆಯ ದಿನ ಹಸನ್ ಹುಸೇನ್ ಅವರು ಕೊನೆಯ ದಿನದ ಒಂದು ಶೋಕಾಚರಣೆ ಕಾರ್ಯಕ್ರಮ ಹೆಂಗ್ ನಡೀತಿದೆ ನಾಳಿನ ಎಪಿಸೋಡ್ ನಲ್ಲಿ ತೋರಿಸ್ತೀನಿ. ಇದರ ಅಗ್ನಿಯನ್ನ ಸ್ಪರ್ಶ ಹೇಗೆ ತರ ಮಾಡ್ತಾರೆ ಅನ್ನೋದು ಕೆಲವೇ ಕ್ಷಣದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿಪ್ಪ ನೋಡೋಣ. ಹಿಂಗ ರೌಂಡ್ ತಿರುಗಿ